ನೀವು ಹೇಳಿದ ನಂತರ 12 ಇಯರ್ಸ್ ಬ್ಯಾಕ್ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಇನ್ನೊಂದ್ಸಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಸಿಕ್ಕಿರೋ ಡೀಟೇಲ್ಸ್ ಏನಂದ್ರೆ 35 ವರ್ಷದ ಹಿಂದೆ ನಮ್ರತಾ ಫಾದರ್ ರಮೇಶ್ ಶರ್ಮಾ ರಾಧಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದ. ಬಟ್ ಆ ಹುಡುಗಿ ತುಂಬಾನೇ ಪೂರ್ ಫ್ಯಾಮಿಲಿಯಿಂದ ಬಂದವಳು ಅನ್ನೋ ರೀಸನ್ ಕೊಟ್ಟು ರಮೇಶ್ ತಂದೆ ನಾರಾಯಣ್ ಶರ್ಮಾ ಗಿರಿಜಾರನ್ನ ಮನೆ ಸೊಸೆ ಅಂತ ಕರ್ಕೊಂಡು ಬಂದ್ರು. ಮದುವೆ ಆದ್ಮೇಲೆ ಕೂಡ ರಮೇಶ್ ಮತ್ತೆ ರಾಧಾ ಮೀಟ್ ಆಗ್ತಿದ್ರು. ಅವರಿಬ್ಬರ ನಡುವೆ ಅಫೇರ್ ಕೂಡ ಇತ್ತು. ಗಿರಿಜಾ ಮತ್ತೆ ರಾಧಾ ಒಂದೇ ಟೈಮ್ಗೆ ಪ್ರೆಗ್ನೆಂಟ್ ಕೂಡ ಆಗಿದ್ರು. ಕೋಇನ್ಸಿಡೆಂಟ್ಲಿ ಅವರಿಬ್ರು ಒಂದೇ ದಿನ ಅಂದ್ರೆ 28 ಡಿಸೆಂಬರ್ಗೆ ಹೆಣ್ಮಗುಗೆ ಜನ್ಮ ಕೊಟ್ರು. ಇದು ಆ ಶರ್ಮಾ ಫ್ಯಾಮಿಲಿಗೆ ಮಾತ್ರ ಗೊತ್ತಿರೋ ಸೀಕ್ರೆಟ್. ಇದು ನೋಡಿ ಸರ್, ಆ ಇಬ್ರು ಹುಡುಗಿರ ಬರ್ತ್ ಸರ್ಟಿಫಿಕೇಟ್ ಮತ್ತೆ ಇದು ಇನ್ನೊಂದು ಹೆಣ್ಮಗು ಫೋಟೋ. ಆಫೀಸ್ನಲ್ಲಿ ತ್ರಿಶೂಲ್ ಆ ಫೋಟೋನ ಗಟ್ಟಿಯಾಗಿ ಹಿಡ್ಕೊಂಡ. ಇಷ್ಟು ವರ್ಷಗಳಿಂದ ಅಲಿತಾ ಇದ್ದ ಅವನ ಆತ್ಮಕ್ಕೆ ಒಂದು ಕಡೆ ನೆಲೆ ಸಿಕ್ಕಷ್ಟು ನೆಮ್ಮದಿ ಆಯಿತು. ಕಣ್ಣು ಆ ಫೋಟೋ ಮೇಲೆ ಇತ್ತು. ಮನ್ಸಲ್ಲಿ ಹೇಳಕ್ಕಾಗದೇ ಇರೋಷ್ಟು ಫೀಲಿಂಗ್ಸ್ ಬಿರುಗಾಳಿಗೆ ಸಿಕ್ಕಿರೋ ಹಾಯ್ದೋಣಿ ಥರ ಆಗಿತ್ತು. ಅವನು ಇಷ್ಟು ವರ್ಷದಿಂದ ಯಾರ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ನೋ ಆ ಹುಡುಗಿ ಫೋಟೋ ಈಗ ಅವನ ಕಣ್ಮುಂದೆ ಇತ್ತು. ತ್ರಿಶೂಲ್ ನಡಗೋ ಧ್ವನಿಲಿ, ಇದೇ ಹುಡುಗಿ ಆ ದಿನ ನನ್ನ ಜೊತೆ ಇದ್ದವಳ, ಶರ್ಮಾಗೆ ಅನೈತಿಕವಾಗಿ ಹುಟ್ಟಿದ ಮಗಳ ಇವಳು. ಈ ಇಬ್ರು ಹುಡುಗಿರಲ್ಲಿ ಇಷ್ಟೊಂದು ಸಿಮಿಲಾರಿಟೀಸ್ ಇರೋಕೆ ಹೇಗೆ ಸಾಧ್ಯ? ಅದಿಷ್ಟು ಕೇಳೋ ಹೊತ್ತಿಗೆ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು. ಸಂಜೀವ್ ಗಂಭೀರವಾಗಿ, ಎಸ್ ಸರ್, ಇವಳೇ ಆ ಫ್ಯಾಮಿಲಿಯ ಸೀಕ್ರೆಟ್ ಮಗಳು. ಇವಳು ಹುಟ್ಟಿದ ತಕ್ಷಣ ಅವಳಮ್ಮ ಸತ್ತೋದ್ರು. ನಿಮ್ಮ ಮತ್ತೆ ನಮ್ರತಾ ಮದುವೆಗೂ ಮುಂಚೆನೇ ನಾರಾಯಣ್ ಶರ್ಮಾ ಇವಳನ್ನ ಒಂದು ಹಾಸ್ಟೆಲ್ಗೆ ಕಳಿಸ್ಬಿಟ್ರು. ಅವಳು ನಿಮ್ಮ ಮುಂದೆ ಬಂದರೆ ಅವ್ರ ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ನೋ ಭಯ ಅವ್ರಿಗಿತ್ತು. ನೀವು 12 ವರ್ಷದ ಹಿಂದೆ ಚೈಲ್ಡ್ ಟ್ರಾಫಿಕಿಂಗ್ನಲ್ಲಿ ಮೀಟ್ ಆಗಿರೋ ಹುಡುಗಿ ಮೈನಾ, ನಮ್ರತಾ ಅಲ್ಲ. 12 ವರ್ಷ ಅಂತ ಕೇಳಿದ್ದೇ ತಡ ತ್ರಿಶೂಲ್ಗೆ ಅವನ ಪಾಸ್ಟ್ ಎಲ್ಲ ನೆನಪಾಯಿತು. ಅದೊಂದು ರಾತ್ರಿ ಅವನು ಗೂಂಡಾಗಳಿಂದ ಬ್ಯೂಟಿಫುಲ್ ಹುಡುಗಿ ಮೈನಾನ ಬಚಾವ್ ಮಾಡಿದ್ದ. ಆ ಕ್ಷಣ ಅವನಿಗೆ ಅವಳ ಮುದ್ದಾದ ಕಣ್ಣಲ್ಲಿ ಫ್ಯೂಚರ್ ಕಾಣಿಸಿತ್ತು. ಆ ಮೊದಲ ನೋಟದ ಪ್ರೀತಿ ಅವರಿಬ್ಬರಿಗೂ ಆಗಿತ್ತು. ನಾನು ಜೀವಕ್ಕಿಂತ ಹೆಚ್ಚು ಇಷ್ಟಪಟ್ಟಿರೋ ಅವಳನ್ನ ಇಷ್ಟು ವರ್ಷ ನನ್ನಿಂದ ದೂರ ಇಟ್ಟಿದ್ದಾರೆ ಅನ್ನೋದು ನನಗೆ ಮೊದಲೇ ಗೊತ್ತಾಗಿದ್ರೆ ಆ ಪರಶಿವನ ಮೇಲಾಣೆ ಅವರಿಗೆಲ್ಲ ಒಂದು ಗತಿ ಕಾಣಿಸ್ದೇ ಬಿಡ್ತಿರ್ಲಿಲ್ಲ. ಎಲ್ಲ ಯೋಚನೆಗಳಿಂದ ಒಂದು ಸಲ ತಲೆ ಕೊಡುವಿದ ತ್ರಿಶೂಲ್, ಈಗ ಮೈನಾ ಎಲ್ಲಿದ್ದಾಳೆ? ಇವತ್ತು ಮಧ್ಯಾಹ್ನದಿಂದ ಮೈನಾ ಮಾಯ ಆಗಿದ್ದಾಳೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಸಣ್ಣವಳಿರ್ಬೇಕಾದ್ರೆ ಆದ ಹಾಗೆ ಈಗಲೂ ಅವಳನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ. ಬಟ್ ಮೈನಾ ಇರೋ ಎಕ್ಸಾಕ್ಟ್ ಲೊಕೇಶನ್ ನನಗೂ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಅಪ್ಡೇಟ್ಸ್ ಬರುತ್ತೆ. ತ್ರಿಶೂಲ್ಗೆ ಸಿಟ್ಟು ಹೆಚ್ಚಾಯಿತು. ಅವನ ರಕ್ತ ಕುದಿಯೋ ಹಾಗಾಯಿತು. ಅದೇ ಟೈಮ್ ಸಂಜೀವ್ ಸೆಕ್ರೆಟರಿ ಡೋರ್ ನಾಕ್ ಮಾಡ್ದ. ಸಂಜೀವ್ ಸ್ವಲ್ಪ ಇರಿಟೇಟ್ ಆಗಿ, ಯಾರದು? ಮೇ ಐ ಕಮಿನ್ ಸರ್? ಕಮೇನ್. ಸರ್, ನೀವು ಮಿಸ್ಟರ್ ಕಿರಣ್ ಶೆಟ್ಟಿಗೆ ಬಿಸ್ನೆಸ್ ಡೀಲ್ ಸೈನ್ ಮಾಡೋಕ್ಕೆ ಇವತ್ತು ಬರೋಕ್ಕೆ ಹೇಳಿದ್ರಿ. ಅವರು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬರೋಕ್ಕೆ ಹೇಳಲಾ? ಅವನಿಗೆ ವೆಯ್ಟ್ ಮಾಡೋಕ್ಕೆ ಹೇಳು ಅಂತ ಸಂಜೀವ್ ಒಂದು ಸೆಕೆಂಡ್ ಕೂಡ ಥಿಂಕ್ ಮಾಡದೆ ಹೇಳ್ಬಿಟ್ಟ. ಆ ಸೆಕ್ರೆಟರಿ ಮಾತು ಕೇಳಿ ತ್ರಿಶೂಲ್ ಒಂದು ಕ್ಷಣ ಶಾಕ್ ಆದ. ನಮ್ರತಾ ಬಾಯ್ ಫ್ರೆಂಡ್ ಕಿರಣ್ ಮತ್ತೆ ಈಗ ಬಂದಿರೋನು ಒಂದೇ ಅನ್ನೋದು ಅರ್ಥ ಆಗೋಯ್ತು. ಎಲ್ಲರೂ ಸೇರ್ಕೊಂಡು ತನ್ನ ವಿರುದ್ಧ ಒಂದು ಬಲೆ ಬೀಸಿರೋ ಥರನೇ ತ್ರಿಶೂಲ್ಗೆ ಅನ್ನಿಸ್ತಾ ಇತ್ತು. ಬಟ್ ಈಗ ಮ್ಯಾಟ್ರ್ ಆಗ್ತಾ ಇರೋದು ಮೈನಾ ಸೇಫ್ಟಿ ಮಾತ್ರ. ಆ ಲೊಕೇಶನ್ ಯಾವುದು ಅಂತ ತಿಳಿಯೋ ಟೆನ್ಷನ್ ಸದ್ಯ ತ್ರಿಶೂಲ್ನ ಕಾಡ್ತಿತ್ತು. ಮೈನಾಗ್ ಏನಾದರೂ ಆಗ್ಬಿಟ್ರೆ ಅನ್ನೋ ತಲೆ ಬಿಸಿಲಿ ಅವನ ಹಾರ್ಟ್ ಜೋರಾಗಿ ಬಡ್ಕೋತಿತ್ತು. ಅಷ್ಟೊತ್ತಿಗೆ ಸಂಜೀವ್ ಫೋನ್ ರಿಂಗ್ ಆಯಿತು. ಕಾಲ್ ರಿಸೀವ್ ಮಾಡಿ ಅಲ್ಲಿಂದ ಬಂದ ಸುದ್ದಿಗೆ ಸಂಜೀವ್ ಗಾಬರಿ ಆಗೋದ. ಮಿಸ್ ಮೈನಾ ಬಗ್ಗೆ ಏನಾದರೂ ತಿಳಿತಾ? ಅವನ ಪ್ರಶ್ನೆಗೆ ಸಿಕ್ಕಿರೋ ಉತ್ತರ ಕೇಳಿ ಸಂಜೀವ್ ಕಾಲ್ ಕೆಳಗಿನ ಭೂಮಿ ಬಾಯ್ ಬಿರ್ದಂಗಾಯ್ತು. ಸಂಜೀವ್ ರಿಯಾಕ್ಷನ್ನ ನೋಡಿ ತ್ರಿಶೂಲ್ ಆತಂಕದಿಂದ, ಏನಾಯ್ತು ಮೈನಾಗೆ? ಡ್ಯಾಮಿಟ್, ಬೇಗ ಹೇಳು, ಅವಳೆಲ್ಲಿದ್ದಾಳೆ? ಸಂಜೀವ್ ಹೆದರ್ತಾ, ಸರ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಗಿರಿಜಾ ಡೌನ್ ಟೌನ್ ಕ್ಲಬ್ನಲ್ಲಿ ಮೈನಾಳನ್ನ 2 ಕೋಟಿಗೆ ಮಾರಾಟ ಮಾಡಿಬಿಟ್ಟಿದ್ದಾಳೆ. ವಿಕ್ಟರ್ ಅನ್ನೋ ಗೋವಾದ ಡಬಲ್ ನಂಬರ್ ಬಿಸ್ನೆಸ್ ಮ್ಯಾನ್ಗೆ ಸೇಲ್ ಮಾಡಿದಾಳಂತೆ. ಮೈನಾ, ಯಾಕೆ ಅಷ್ಟೊಂದು ದೂರ ಕೂತಿದ್ಯಾ ಬಾಬಾ? ಬಾ, ನನ್ನ ಪಕ್ಕ ಬಂದು ಕೂತ್ಕೋ, ಡೀಲ್ ಸೈನ್ ಮಾಡಬೇಕಲ್ವಾ? ಈ ಮಾತು ಕೇಳಿ ಅವಳು ಮೈ ನಡುಗ್ತಾ ಇತ್ತು. ವಿಕ್ಟರ್ ಉದ್ದೇಶ ಏನು ಅನ್ನೋದು ಮೈನಾಗೀಗ ಅರ್ಥ ಆಗ್ತಿದ್ದ ಹಾಗೆ ಒಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಕ್ಲಿಯರ್ ಆಗೋಯ್ತು. ಇನ್ನೊಂದು ಕಡೆ ವಿಕ್ಟರ್ಗೆ ಮೈನಾನ ಸೇಲ್ ಮಾಡಿದ್ದಾರೆ ಅನ್ನೋದನ್ನ ಕೇಳೇ ತ್ರಿಶೂಲ್ಗೆ ರಕ್ತ ಕುದೀತಾ ಇತ್ತು. ಕೋಪದಿಂದ ಕೆಂಪಾಗಿರೋ ಅವನ ಕಣ್ಣಿಂದ ಅಗ್ನಿ ಉಗುಳಿ ಇಡೀ ಜಗತ್ತನ್ನೇ ಸುಡ್ತಾನೇನೋ ಅನ್ನಿಸ್ತಿತ್ತು. ನಂಗೆ ಈಗಿಂದೀಗಲೇ ಡೌನ್ ಟೌನ್ ರೆಸಾರ್ಟ್ಗೆ ಹೋಗಬೇಕು, ಬೇಗ ಗಾಡಿ ತೆಗಿರಿ. ಆ್ಯಂಡ್ ಇನ್ನೊಂದು ವಿಚಾರ, ನಂಗೆ ಎಲ್ಲಿವರೆಗೆ ಮೈನಾ ಸಿಗಲ್ವೋ ನಾನು ಯಾರು ಅನ್ನೋದು ಕಾನ್ಫಿಡೆನ್ಷಿಯಲ್ ಆಗೇ ಇರಲಿ. ಯಾರಿಗೂ ನನ್ನ ಬಗ್ಗೆ ಏನು ಹೇಳೋದು ಬೇಡ. ಎಸ್ ಸರ್, ನೀವು ಚಿಂತೆ ಮಾಡಬೇಡಿ, ನಾನು ಇದನ್ನೆಲ್ಲ ಸೀಕ್ರೆಟ್ ಆಗಿ ಇಡ್ತೀನಿ, ಸಂಜೀವ್ ಹೇಳ್ದ. ತ್ರಿಶೂಲ್ ಲಿಫ್ಟ್ ಕಡೆ ಹೋದ. ಒಂದೊಂದು ಸೆಕೆಂಡ್ ಕೂಡ ಅವನಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮೈನಾ, ನಿನ್ನ ಸೇವ್ ಮಾಡೋಕೆ ನಾನು ಬರ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನನಗೋಸ್ಕರ ವೆಯ್ಟ್ ಮಾಡು, ನಿನ್ನ ನೀನು ಸಂಭಾಳಿಸ್ಕೋ. ತ್ರಿಶೂಲ್ ಅವನಷ್ಟಕ್ಕೆ ಹೇಳ್ಕೋತಿದ್ದ. ಅಷ್ಟೊತ್ತಿಗೆ ಅವನೆದುರು ಕಿರಣ್ ಬಂದು ನಿಂತ. ತ್ರಿಶೂಲ್, ನೀನೇನಿಲ್ಲಿ?
ಹೋ, ಗಾರ್ಡ್ ಕೆಲಸ ಕೇಳ್ಕೊಂಡು ಬಂದ್ಯಾ? ನಿಂಗೆ ಗೊತ್ತಿದೆಯಾ ಇಲ್ಲಿನ ಗಾರ್ಡ್ಸ್ ಕೂಡ ವೆಲ್ ಕ್ವಾಲಿಫೈಡ್ ಇದ್ದಾರೆ. ನಿನಗಂತೂ ಇಲ್ಲಿ ಕೆಲಸ ಸಿಗಲ್ಲ. ಬೇಕಿದ್ರೆ ನನ್ನ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಖಾಲಿ ಇದೆ. ತಿಂಗಳಿಗೆ 5,000 ಕೊಡ್ತೀನಿ, ಮಾಡ್ತೀಯಾ? ತ್ರಿಶೂಲ್ ಸುಮ್ಮನೆ ಅವನ ಬಾಯಿಗೆ ಬಿದ್ದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಮುಂದೆ ಹೋದ. ಬಟ್ ಕಿರಣ್ ಅವನ ದಾರಿಗೆ ಅಡ್ಡ ಬಂದು, ಓಹೋ, ನನ್ನ ಹತ್ರನೇ ಆ್ಯಟಿಟ್ಯೂಡ್ ತೋರಿಸ್ತಾ ಇದೆಯಾ ವೇಸ್ಟ್ ಫೆಲೋ. ಎಸ್, ನಿನಗೆ ಹೇಳೋದು ಮರ್ತೆ ಅಲ್ವಾ? ಇವತ್ತು ನನ್ನ ಕಂಪ್ನಿ ಮತ್ತು ನಾಯಕ್ ಗ್ರೂಪ್ಸ್ ಒಂದು ಡೀಲ್ ಸೈನ್ ಮಾಡ್ತಾ ಇದ್ದೀವಿ. ನಮ್ಮ ಕೊಲ್ಯಾಬ್ರೇಷನ್ ಆಗಿಬಿಟ್ರೆ ನಾನು ಕರೋಡ್ಪತಿ ಆಗ್ತೀನಿ. ಬಟ್ ನೀನು ರೋಡ್ಪತಿಯಾಗಿ ಈ ಸಿಟಿಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ಈಗ ನಮ್ರತಾ ಕೂಡ ನಿನ್ನ ಕೈ ಜಾರು ಹೋಗಿದ್ದಾಳೆ. ತುತು ಸೋ ಸ್ಯಾಡ್. ತ್ರಿಶೂಲ್ ಮುಷ್ಟಿ ಬಿಗಿ ಆಯಿತು. ಅವನ ತಲೆಲೀಗ ಬರೀ ಮೈನಾ ತೊಂದರೆಲಿದ್ದಾಳೆ ಮತ್ತು ಈ ಇಡಿಯೇಟ್ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅನ್ನೋದೊಂದೇ ಓಡ್ತಾ ಇತ್ತು. ನನ್ನ ಹತ್ರ ನಿನ್ನ ಫಾಲ್ತು ಮಾತು ಕೇಳ್ತಾ ನಿಲ್ಲೋಕೆ ಟೈಮ್ ಇಲ್ಲ, ಪಕ್ಕಕ್ಕೆ ಸರ್ಕೋ ಅಂತ ಹಲ್ ಕಡಿತಾ ಹೇಳ್ದ. ತ್ರಿಶೂಲ್ಗೆ ಇನ್ನೊಂದು ಸೆಕೆಂಡ್ ಕೂಡ ಅಲ್ಲಿ ನಿಲ್ಲೋಕೆ ಪೇಷನ್ಸ್ ಇರಲಿಲ್ಲ. ಇನ್ನೇನು ಮಾತಾಡದೆ ಕಿರಣ್ನ ದೂಡ್ಕೊಂಡು ಲಿಫ್ಟ್ ಒಳಗೆ ಹೋದ. ತ್ರಿಶೂಲ್ ದೂಡ್ ಹೋದ ಫೋರ್ಸ್ಗೆ ಕಿರಣ್ ಬೀಳೋ ಥರ ಆದ. ಅಲ್ಲೇ ಇದ್ದ ಚೇರ್ ಹಿಡ್ಕೊಂಡು ಕಂಟ್ರೋಲ್ ಮಾಡಿಕೊಂಡು, ಏಯ್ ಯೂಸ್ಲೆಸ್ ರಾಸ್ಕಲ್, ನನ್ನೇ ದೂಡ್ ಹೋಗ್ತೀಯಾ? ಒಂದು ಸಲ ನಾಯಕ್ ಗ್ರೂಪ್ಸ್ ಜೊತೆ ನನ್ನ ಕಾಂಟ್ರಾಕ್ಟ್ ಸೈನ್ ಆಗಲಿ, ಈ ಕಿರಣ್ ಯಾರು ಅನ್ನೋದನ್ನ ನಿಂಗೆ ತೋರಿಸ್ತೀನಿ. ಅಷ್ಟೊತ್ತಿಗೆ ಲಿಫ್ಟ್ ಡೋರ್ ಓಪನ್ ಆಯಿತು. ತ್ರಿಶೂಲ್ ಫೋನ್ ತೆಗೆದು ಸಂಜೀವ್ ಕಾಲ್ ಮಾಡಿ, ಕಿರಣ್ ಮತ್ತು ನಾಯಕ್ ಗ್ರೂಪ್ಸ್ ಜೊತೆ ಯಾವುದೇ ಡೀಲ್ ನಡಿಬಾರ್ದು, ಕ್ಯಾನ್ಸಲ್ ಇಟ್. ಎಸ್ ಸರ್, ನೋಟೆಡ್. ಸ್ವಲ್ಪ ಹೊತ್ತಿಗೆಲ್ಲ ಸಂಜೀವ್ ಸೆಕ್ರೆಟರಿ ಓಡ್ತಾ ಬಂದು, ಮಿಸ್ಟರ್ ಕಿರಣ್, ಬೇಗ ಹೊರಡಿ ಅಂದ. ಆ ಮಾತು ಕೇಳಿ ಕಿರಣ್ಗೆ ಖುಷಿ ಆಯಿತು. ಸಂಜೀವ್ ಸರ್ ಫ್ರೀ ಆದ್ರಾ? ನಾನು ಡೀಲ್ ಸೈನ್ ಮಾಡೋಕ್ಕೆ ಹೋಗ್ಬೋದಾ? ನೋನೋ, ಅದು ಸಂಜೀವ್ ಸರ್ ಆರ್ಡ್ರ್ ಮಾಡಿದ್ದಾರೆ. ಅದು ನಿಮ್ಮ ಜೊತೆ ಡೀಲ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಸೆಕ್ರೆಟರಿ ಹೇಳಿದ ಕೇಳಿ ಕಿರಣ್ ಮುಖ ಬಿಳಿಚ್ಕೊಂತು. ಏನು ಹೇಳ್ತಾ ಇದೀಯಾ? ನಿನ್ನ ತಲೆ ಸರಿ ಇದೆ ತಾನೇ? ನಾನಿಲ್ಲಿ ಬರೋಕ್ಕೆ ಮುಂಚೆನೇ ಅವ್ರ ಹತ್ರ ಮಾತಾಡಿದ್ದೀನಿ. ನನ್ನ ಹತ್ರ ಇರೋದನ್ನೆಲ್ಲ ಈ ಡೀಲ್ಗೆ ಸುರಿದಿದ್ದೀನಿ. ಈಗ ಏಕ್ದಮ್ ಕ್ಯಾನ್ಸಲ್ ಅಂದರೆ ನಾನು ಬೀದಿಗೆ ಬೀಳ್ತೀನಿ ಅಷ್ಟೇ. ಇದು ನನ್ನ ಕೈಲಿಲ್ಲ ಮಿಸ್ಟರ್ ಕಿರಣ್, ಐ ಆಮ್ ಸಾರಿ. ನೀವು ನಮ್ಮ ಕಂಪ್ನಿ ಯಾರೋ ದೊಡ್ಡ ವ್ಯಕ್ತಿನ ಅಫೆಂಡ್ ಮಾಡಿದ್ದೀರಾ. ಅವ್ರು ಹೇಳಿದ್ದಕ್ಕೆ ಈ ಡೀಲ್ ಕ್ಯಾನ್ಸಲ್ ಆಗಿದೆ. ಮೊದಲು ಇಲ್ಲಿಂದ ಹೊರಟೋಗಿ, ಇಲ್ಲದೇ ಇದ್ರೆ ಗಾರ್ಡ್ಸ್ನ ಕರೆಸಿ ನಿಮ್ಮನ್ನು ಹೊರಗೆ ಹಾಕಬೇಕಾಗತ್ತೆ. ಕಿರಣ್ಗೆ ಲಾಸ್ಟ್ 2 ದಿನದಿಂದ ಯಾರಿಗೆಲ್ಲ ಅವಮಾನ ಮಾಡಿದ್ದೀನಿ ಅನ್ನೋದೇ ಅರ್ಥ ಆಗಲಿಲ್ಲ. ಬರೇ ತ್ರಿಶೂಲ್ನ ಮಾತ್ರ ಆಡ್ಕೊಂಡಿದ್ದ. ತ್ರಿಶೂಲ್? ನೋನೋ, ಅವನು ನಮ್ರತನ ಬೆಗ್ಗರ್ ಗಂಡ. ಅವನಿಗೆಲ್ಲ ಇವ್ರ ಜೊತೆ ಏನು ಸಂಬಂಧ? ಯಾರಿಗೆ ನನ್ನಿಂದ ಅವಮಾನ ಆಗಿದೆ ಅನ್ನೋದನ್ನೇ ಯೋಚನೆ ಮಾಡೋಕೆ ಮೈಂಡ್ಗೆ ಫೋರ್ಸ್ ಮಾಡ್ತಾ ಇದ್ದ. ತ್ರಿಶೂಲ್ ಪಾರ್ಕಿಂಗ್ ಏರಿಯಾಗೆ ಬಂದ. ಅಲ್ಲೇ ಇದ್ದ ಡ್ರೈವರ್ ಅವನ ಕೈಗೆ ಕಾರ್ ಕೀ ಕೊಡ್ತಿದ್ದ ಹಾಗೆ ಫುಲ್ ಸ್ಪೀಡ್ನಲ್ಲಿ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟ. ಒಂದೊಂದು ಸೆಕೆಂಡ್ ಕೂಡ ಅವನಿಗೆ ಯುಗದ ಥರ ಅನ್ನಿಸ್ತಾ ಇತ್ತು. ವಂಶಿ ಕಳಿಸಿರೋ ಸುಪಾರಿ ಕಿಲ್ಲರ್ ಗುನ್ನಾ ಕೂಡ ತ್ರಿಶೂಲ್ ಆ ಬಿಲ್ಡಿಂಗ್ನಿಂದ ಹೊರಗೆ ಬರೋದನ್ನೇ ಕಾಯ್ತಾ ಇದ್ದ. ಗುನ್ನಾ ಫೋನ್ ತೆಗೆದು ವಂಶಿಗೆ ಕಾಲ್ ಮಾಡಿ, ಯಾಸ್ ಚೋಟಾ ಸಾಬ್, ಅರ್ಧ ದುಡ್ಡು ನನ್ನ ಅಕೌಂಟಿಗೆ ಬಂದಿದೆ. ಇವತ್ತು ನಿಮ್ಮ ಕೆಲಸ ಆಗುತ್ತೆ. ಫೀಲ್ಡಲ್ಲಿ ಸುಮ್ಮನೆ ನಂಗೆ ಗುನ್ನಾ ಅಂತ ಕರೆಯೋಲ್ಲ. ನಾನು ಒಂದು ಗುನ್ನಾ ಇಟ್ಟರೆ ಅವನ ತಲೆ ಒಡೆದು ಬುರುಡೆ ಆಚೆ ಬರುತ್ತೆ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.